ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಾನೂನು ಸಚಿವರು ಮಾತೆತ್ತಿದ್ರೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನಬದ್ಧವಾಗಿ ಈ ಸರ್ಕಾರ ನಡೀತಾ ಇದೆ ಅನ್ನೋಂಥ ಮಾತು ಹೇಳ್ತಾ ಇದ್ದಾರೆ. ಆದ್ರೆ ಪ್ರಜಾಪ್ರಭುತ್ವಕ್ಕೂ ಸಂವಿಧಾನಕ್ಕೂ ಕೂಡ ಅಪಮಾನ ಮಾಡೋ ರೀತಿಯಲ್ಲಿ ರಾಜ್ಯ ಸರ್ಕಾರ ನಡೀತಾ ಇದೆ. ಕರ್ನಾಟಕ ರಾಜ್ಯದ ಚುನಾವಣಾ ಆಯುಕ್ತರು ಶ್ರೀಯುತ GS ಸಂಗ್ರೇಶಿ ಅವರು ಶಿವಮೊಗ್ಗ ನಗರಕ್ಕೆ 23ನೇ ತಾರೀಕು 2025ಕ್ಕೆ ಮೇನಲ್ಲಿ ಬಂದಿದ್ರು. ನಮ್ಮ ರಾಷ್ಟ್ರಭಕ್ತ ಬಳಗದ ನಿಯೋಗ ಕೂಡ ಅವ್ರನ್ನ ಭೇಟಿ ಮಾಡಿದ್ರು. ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ನಾವು ರಾಜ್ಯ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದ್ದೇವೆ, 6 ಮಹಾನಗರ ಪಾಲಿಕೆಗಳು ಚುನಾವಣೆಗಳು ನಡೀಲೇಬೇಕು. ಅವ್ರು ಅಕಸ್ಮಾತ್ ಮಾಡಲಿಲ್ಲ ಅಂತಂದ್ರೆ ಯಾವ ರಿಸರ್ವೇಶನ್ ಇದೆಯೋ ಅದರ ಪ್ರಕಾರ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದೇವೆ. ಸುಪ್ರೀಂ ಕೋರ್ಟ್ ಹೇಳಿಕೆಯನ್ನು ಕೊಟ್ಟಿದೆ. ಆದ್ರೆ ಸುಪ್ರೀಂ ಕೋರ್ಟ್ ಮಾತನ್ನು ಮೀರಿ ಇವತ್ತಿನ ತನಕ ಕೂಡ ಶಿವಮೊಗ್ಗ ಮಹಾನಗರ ಪಾಲಿಕೆ ಸೇರಿ 6 ಮಹಾನಗರ ಪಾಲಿಕೆಗಳಿಂದ ಚುನಾವಣೆ ಆಗಬೇಕು, ಅಲ್ಲೆಲ್ಲೂ ಕೂಡ ಚುನಾವಣೆ ದಿಕ್ಕಲ್ಲಿ ಸ್ವಲ್ಪನೂ ಕೂಡ ಪ್ರಯತ್ನವೇ ನಡೆದಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತು, ಬೆಂಗಳೂರಿನ 5 ಮಹಾನಗರ ಪಾಲಿಕೆ ಬೆಂಗಳೂರು ಅಲ್ಲಿ ಚುನಾವಣೆ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಕಪಾಳ ಮೋಕ್ಷ ಮಾಡಿದ ನಂತರ ಚುನಾವಣೆ ಮಾಡೋದಕ್ಕೆ ಈಗ ಮುಂದುವರೆದಿದ್ದಾರೆ ಬೆಂಗಳೂರಿನಲ್ಲಿ. ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನಾನು ಇಷ್ಟು ನೇರವಾಗಿ ಕೇಳಕ್ಕೆ ಇಷ್ಟಪಡ್ತೇನೆ, ನಿಮಗೆ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇಲ್ವಾ? ಆಡಳಿತಾಧಿಕಾರಿಗಳೇ ನಡೀಬೇಕಾ ಚುನಾವಣೆ? ಆಡಳಿತ ನಡೆಸಬೇಕಾ? ಚುನಾಯಿತ ಪ್ರತಿನಿಧಿಗಳು ಈ ಆಡಳಿತ ನಡೆಸೋಕೆ ನಿಮ್ಗೆ ಆಸಕ್ತಿ ಇಲ್ವಾ? ಅಥವಾ ಚುನಾವಣೆ ಅಂದ್ರೆ ನಿಮ್ಗೆ ಏನಾದ್ರು ಭಯನಾ? ಶಿವಮೊಗ್ಗ ನಗರದ ಮಹಾನಗರ ಪಾಲಿಕೆ ಚುನಾವಣೆ ನಡೆದ್ರೆ ಎಲ್ಲಿ ಕಾಂಗ್ರೆಸ್ ಪಕ್ಷ ಸೋತೋಗುತ್ತೆ ಅಂತ ಭಯದಿಂದನೇ ಈ ಆಟ ಆಡ್ತಿದ್ದೀರಾ? ತುಂಬಾ ನೊಂದು ಹೇಳ್ತಾ ಇದ್ದೀನಿ ನಾನು. ಕಾರ್ಪೊರೇಷನ್ ಶಿವಮೊಗ್ಗ ನಗರದ ಮಹಾನಗರ ಪಾಲಿಕೆಯ ಭಾಗಕ್ಕೆ ಯಾವುದೇ ಕೆಲಸಕ್ಕೆ ಹೋದ್ರೆ ಗಲಾಟೆ ಮಾಡಿದ್ರೆ ಯಾವ ಕೆಲಸನೂ ಆಗಲ್ಲ. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಕಳೆದ ಬಾರಿ ನಾವು ರಾಷ್ಟ್ರಭಕ್ತ ಬಳಗದಿಂದ ದೊಡ್ಡ ಮೆರವಣಿಗೆ ಮಾಡಿಕೊಂಡು ಕಾರ್ಪೊರೇಷನ್ ಕಮಿಷನರ್ ಹತ್ರ ಮಾತಾಡಿದಾಗ ಅವ್ರು ಅನೇಕ ಆಶ್ವಾಸನೆ ಕೊಟ್ಟಿದ್ದಾರೆ, 2 ತಿಂಗಳೊಳಗೆ ನಾವು ಖಂಡಿತ ಮಾಡ್ತೀವಿ ಅಂತ ಹೇಳಿದ್ರು. ಆ ಒಂದು ಮೆರವಣಿಗೆ ಆದ ನಂತರ ಲೋಕಾಯುಕ್ತ ಕೂಡ ಜಾಗೃತಿ ಆಯ್ತು. ಲೋಕಾಯುಕ್ತ ಜಾಗೃತಿಯಾಗಿ ಮಹಾನಗರ ಪಾಲಿಕೆಗೆ ಹೋಗಿ ಏನೇನು ಅವ್ರ ಡಾಕ್ಯುಮೆಂಟ್ ಹಿಡಿದಿದ್ದಾರೆ, ಏನೇನು ಭ್ರಷ್ಟಾಚಾರ ನಡೆದಿದೆ ಅದ್ಯಾವುದು ಬಹಿರಂಗವಾಗಿ ಏನು ಹೇಳಿಕೆ ಕೊಡ್ಲಿಲ್ಲ ಲೋಕಾಯುಕ್ತದವರು. ಲೋಕಾಯುಕ್ತ ಹೇಳಿಕೆ ಕೊಡ್ಬೇಕಿತ್ತು. ಲೋಕಾಯುಕ್ತದ ಬಗ್ಗೆನೂ ನಾನು ನೇರವಾಗಿ ನಮ್ಗೆ ಬೇಜಾರಿದೆ. ಸುಮ್ಮನೆ ಹೋಗಿ ಟೀ ಕುಡಿ ಬರಕ್ ಹೋಗಿದ್ರು ಹಾಗಾದ್ರೆ ಕಾರ್ಪೊರೇಷನ್ಗೆ ಏನೇನು ಭ್ರಷ್ಟಾಚಾರ ನಡೀತಾ ಇದೆ, ಯಾವ್ಯಾವ ಕೆಲಸಗಳು ಹಾಕಿಲ್ಲ, ಬಹಿರಂಗ ಬಂದು ಹೇಳ್ಬೇಕಲ್ಲ. ನಿಮ್ ಕೆಲಸ ಅಲ್ವಾ ಅದು? ಅದು ಬಿಟ್ಟು ಯೂನಿಫಾರ್ಮ್ ಇಷ್ಟಿದ್ದಲ್ಲೇ ಕೊಡಬೇಕು, ಸದ್ಯ 1000 ಒಂದು ಹೇಳಿದ್ದಾರೆ. ಅದು ಅವ್ರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಒಟ್ಟಾರೆ ರಾಜ್ಯದ 6 ಮಹಾನಗರ ಪಾಲಿಕೆಗಳ ಚುನಾವಣೆ ಮಾಡೋದ್ರಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಅವ್ರದೇ ಬಡಾಟ. ಮುಖ್ಯಮಂತ್ರಿ ಇರ್ಬೇಕು, ಬದಲಾವಣೆ ಆಗ್ಬೇಕು, ಸಿದ್ದರಾಮಯ್ಯ ಮುಖ್ಯಮಂತ್ರಿ 5 ವರ್ಷ ಮುಂದುವರಿಬೇಕು, DK ಬರಬೇಕು. ನೀವ್ ಯಾರಾಗ್ಲಿ ನಮಗೆ ಸಂಬಂಧ ಇಲ್ಲ. ಆದ್ರೆ ನಿಮ್ ಡ್ಯೂಟಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾದ್ದು. ನಿಮ್ ಡ್ಯೂಟಿ ಪ್ರಜಾಪ್ರಭುತ್ವದ ಮಾದರಿನಲ್ಲಿ ಸಂವಿಧಾನಬದ್ಧವಾಗಿ ಸುಪ್ರೀಂ ಕೋರ್ಟ್ ಹೇಳಿರೋ ಪ್ರಕಾರ ಚುನಾವಣೆ ನಡೆಸಬೇಕು. ಚುನಾವಣಾ ಆಯುಕ್ತ ಸಂಗ್ರೇಶಿ ಅವರು ನಿಮ್ಮ ಮಾತಿಗೆ ಬೆಲೆ ಇಲ್ವಾಗಾರೆ? ನೀವು ಕೂಡ ಪೇಪರ್ ಭೂತಾರ? ಬರೀ ಹೇಳಿಕೆ ಕೊಟ್ಟು ಹೋಗ್ತೀರಾ? ಅವ್ರ ಮೇಲೆ ಕ್ರಮ ತಗೊಳಕ್ ನಿಮ್ಗೆ ಅಧಿಕಾರ ಇಲ್ವ ಸರ್ಕಾರದ ಮೇಲೆ? ಬಹಳ ನೊಂದು ಹೇಳ್ತಾ ಇದ್ದೀನಿ. ಇವತ್ತು ರಾಜ್ಯ ಸರ್ಕಾರ ಈ ರೀತಿ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ತಾ ಇದೆ. ಇಡೀ ರಾಜ್ಯದ ಎಲ್ಲಾ ಮಹಾನಗರ ಪಾಲಿಕೆಗಳು ಕೂಡ ಇವತ್ತು ಯಾವುದೇ ಚುನಾಯಿತ ಪ್ರತಿನಿಧಿಗಳು ಇಲ್ದೇನೆ ಆಡಳಿತ ನಡೆಸ್ತಾ ಇರೋಂಥ ದುಸ್ಥಿತಿ ಬಂದಿರೋದು ನಿಜಕ್ಕೂ ತುಂಬಾ ನಾಚಿಕೆಗೇಡು ಸರ್ಕಾರ. ಇವರು ಮುಖ್ಯಮಂತ್ರಿಗಳು ಯಾಕೆ ಆಗಿರ್ಬೇಕು, ಉಪಮುಖ್ಯಮಂತ್ರಿಗಳು ಯಾಕೆ ಆಗಿರ್ಬೇಕು ನನಗೆ ಗೊತ್ತಿಲ್ಲ. ಈಗಿನ ಸರ್ಕಾರ ನಿಜಕ್ಕೂ ಕೂಡ ಏನು
ಚುನಾವಣಾ ಆಯೋಗ ಹೇಳಿದೆ, ನಿಮಗೆ ಸೂಚನೆ ಕೊಟ್ಟಿದೆ, ಸುಪ್ರೀಂ ಕೋರ್ಟ್ ಹೇಳಿಕೆ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಹೇಳಿಕೆ ಕೊಟ್ಟರು ನೀವು ಮಾಡಿಲ್ಲ ಅಂದ್ರೆ ಇನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ವಿಧಿ ಇಲ್ದೇನೆ ಕೋರ್ಟ್ಗೆ ಹೋಗೋದು ವಿಧಿ ಇಲ್ಲ. ಈ ದಿಕ್ಕಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಶಿವಮೊಗ್ಗ ಮಹಾನಗರ ಪಾಲಿಕೆ ಚುನಾವಣೆ ನಡೆಸಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾವು ಕೆ.ಇ. ಕಾಂತೇಶ್ ಮತ್ತು ಅವರ ಸ್ನೇಹಿತರ ನೇತೃತ್ವದಲ್ಲಿ ರಾಷ್ಟ್ರಭಕ್ತ ಬಳಗದಿಂದ ನಾವು ಕೋರ್ಟ್ಗೆ ಹೋಗದೆ ವಿಧಿ ಇಲ್ಲ. ಕೋರ್ಟಿಗೆ ಹೋಗ್ತೇವೆ. ಯಾಕೆಂತಂದ್ರೆ ಚುನಾವಣಾ ಆಯುಕ್ತರು ಶಿವಮೊಗ್ಗ ನಗರಕ್ಕೆ ಬಂದಾಗ ಅವ್ರ ಕೈಲಿ ಮೆಮೊರಾಂಡಮ್ ಕೊಟ್ಟಾಗ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಸರ್ಕಾರ ರಿಸರ್ವೇಶನ್ ಕೊಡ್ಲಿಲ್ಲ ಅಂದ್ರೆ ಯಾವ ರೀತಿ ರಿಸರ್ವೇಶನ್ ಇದೆ ಅದೇ ಪ್ರಕಾರ ಚುನಾವಣೆ ಮಾಡಿಸ್ತೇವೆ. ಈ ಮಾತನ್ನು ಹೇಳೋದ್ಮೇಲೆ ಚುನಾವಣಾ ಆಯೋಗಕ್ಕೂ ಅವ್ರು ಬೆಲೆ ಕೊಡ್ತಿಲ್ಲ, ಸುಪ್ರೀಂ ಕೋರ್ಟ್ಗೂ ಬೆಲೆ ಕೊಡ್ತಿಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಗೂ ಬೆಲೆ ಇಲ್ಲ ನಿಮಗೆ. ಹಾಗಾಗಿ ಕೋರ್ಟ್ಗೆ ಹೋಗದೆ ವಿಧಿ ಇಲ್ಲ. ಅದಕ್ಕೋಸ್ಕರ ನಾವು ಶಿವಮೊಗ್ಗ ಮಹಾನಗರ ಪಾಲಿಕೆ ಚುನಾವಣೆ ಆಗ್ಬೇಕು. ಉಳಿದ 6 ಕಾರ್ಪೊರೇಷನ್ ಬಗ್ಗೆ ನಾವು ಹೋಗಲ್ಲ. ಎಸ್ಪೆಷಲಿ ಶಿವಮೊಗ್ಗ ನಗರದ ಮಹಾನಗರ ಪಾಲಿಕೆ ಚುನಾವಣೆ ಆಗ್ಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೋರ್ಟ್ಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಇಷ್ಟೊಳ್ಳೆನೆ ನಾವು ಅವರ ಪ್ರೋಸೆಸ್ ನೋಡಿಕೊಂಡು ರಾಷ್ಟ್ರಭಕ್ತ ಪ್ರಮುಖರೆಲ್ಲ ಒಟ್ಟಿಗೆ ಕೂತು ಚರ್ಚೆ ಮಾಡಿ ಕೆ.ಇ. ಕಾಂತೇಶ್ ಅವರ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆ ತಕ್ಷಣ ಚುನಾವಣೆ ನಡೆಸಬೇಕು ಅನ್ನಂತ ನ್ಯಾಯಾಲಯದ ಮೊರೆ ನಾವು ಹೋಗ್ತೀವಿ. ಇದರಲ್ಲಿ ಬಿಟ್ಟರೆ ಬೇರೆ ಯಾವುದು ನಮಗೆ ದಾರಿ ಕಾಣ್ತಿಲ್ಲ ಅನ್ನೋ ಅಂಶವನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತೆ ಹೇಳ್ತೀನಿ, ನಾನು ಸರ್ಕಾರದ ಕೆಲಸಗಳು ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ರಾಜ್ಯದಲ್ಲಿ, ಅದಕ್ಕೆ ಹಾಳಾಗೋಲಿ. ನಾನು ಅದ್ರ ಬಗ್ಗೆ ನಾನು ಪೂರ್ಣ ಇಡೀ ರಾಜ್ಯಕ್ಕೆ ಹೋಗಿ ಇಷ್ಟಪಡಲ್ಲ. ವಿಧಿ ಇಲ್ಲ, ಎಲ್ಲಾ ತರದ ಹೋರಾಟನೂ ಮಾಡಾಯ್ತು ಶಿವಮೊಗ್ಗ ನಗರದಲ್ಲಿ. ಕಮಿಷನರ್ ಚುನಾವಣಾ ಆಯೋಗದ ಆಯುಕ್ತರನ್ನು ಭೇಟಿ ಆಯ್ತು. ಯಾರು ನಂಬೇಕು ನಾವು? ಬಾಯ್ಬಿಟ್ಟು ಅಂತ ಹೇಳಿಲ್ಲ ನಾವು ಚುನಾವಣೆ ಮಾಡಲ್ಲ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ರಾಜ್ಯ ಸರ್ಕಾರ ಹೇಳಿಲ್ಲ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ರೀತಿ ಹೇಳಿದ್ರೆ ಪ್ರಜಾಪ್ರಭುತ್ವದ ಕತ್ತನ್ನು ಚಿಕ್ತಾ ಇದೆ. ಅದನ್ನ ನಾವು ಮಾಡ್ತೀನಿ ಅಂತ ಹೇಳಿದಾರಲ್ಲ, ಇದನ್ನ ಮಾಡ್ತೀನಿ ಅಂತ ಹೇಳಿಲ್ಲ. ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಮಾಡ್ತೀವಿ ಅಂತ ಹೇಳಿದರೆ ಆ ಪ್ರೋಸೆಸ್ ಏನು ಶುರು ಆಗ್ತಾ ಇದೆ ಅಂತ ಅನ್ಕೊಂಡಿದೀನಿ. ನಾವು ಹೋಗೋದು ಸ್ಪೆಸಿಫಿಕ್ ಆಗಿ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಚುನಾವಣೆ ಮಾಡ್ತೀವಿ ಅಂತ ಹೇಳಿದ್ರು. ಕಮಿಷನರ್ ಮುಖಾಂತರ ಆಯುಕ್ತರ ಮುಖಾಂತರ ಕೋರ್ಟ್ ಕೂಡ ಅವರು ಡೈರೆಕ್ಷನ್ ಕೊಟ್ಟಿತ್ತು. ಆದ್ರೂ ಏನು ಮಾಡದೇ ಇರೋದಕ್ಕೋಸ್ಕರ ನಾವು ಕೋರ್ಟ್ಗೆ ಹೋಗಿ ಬೇರೆ ದಾರಿ ಇಲ್ಲ, ಕೋರ್ಟ್ಗೆ ಹೋಗ್ತೀವಿ. ನೋಡ್ತೀವಿ, ಜಿಲ್ಲೆ ಕೋರ್ಟ್ಗೆ ಹೋಗೋದು, ಹೈಕೋರ್ಟ್ಗೆ ಹೋಗೋದು, ಸುಪ್ರೀಂ ಕೋರ್ಟ್ಗೆ ಹೋಗೋದು ನೋಡಿ ವಕೀಲರ ಚರ್ಚೆ ಮಾಡಿ ಯಾವ್ದ್ರ ಮುಖಾಂತರ ಅವರು ಮಾತು ಹೇಳಿದ್ರು ಡಿಲೇ ಆಗತ್ತೆ ಅಂತ, ಯಾವ್ದ್ರ ಮುಖಾಂತರ ಹೋದ್ರೆ ಬೇಗ ಆಗತ್ತೆ ಆ ದಿಕ್ಕಲ್ಲಿ ಪ್ರಯತ್ನ ಮಾಡ್ತೀವಿ.